ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಒಬ್ಬರು ಕಮೆಂಟ್ ಮಾಡಿದರು ಅಂತಂದರೆ, ನಾನು ಮೊನ್ನೆ ಒಂದು ವಿಡಿಯೋನ ಹಾಕಿದ್ದೆ. ಅಂತಂದರೆ ಸಾಸಿವೆ ಜೊತೆ ಈ ಒಂದು ವಸ್ತುವನ್ನು ಸೇರಿಸಿ ಇಡಿ, ಸಾಲ ನಿಮಗೆ ಬೇಗನೆ ಮುಕ್ತಿ ಸಿಗುತ್ತೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಗಾಯ್ಸ್. ಅವರು ಕೂಡ ಆ ರೆಮಿಡಿನ ಮಾಡಿದ್ದಾರೆ ತುಂಬ ಒಳ್ಳೆ ರೀತಿಯಲ್ಲಿ. ಅಂತಂದರೆ ಸಾಲನ ನಾನು ಮೇಲ್ಗಡೆ ಹಾಕಿರ್ತೀನಿ ನೋಡಿ, ಅವ್ರು ಕಮೆಂಟ್ ಮಾಡಿರೋದನ್ನ. ಸಾಲ ತೀರಿಸಲಿಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ದಾರಿ ಸಿಕ್ಕಿದೆ ಮೇಡಮ್, ತುಂಬ ಥ್ಯಾಂಕ್ಸ್ ನಿಮಗೆ ಅಂತ ನನಗೆ ಕಮೆಂಟ್ಸ್ ಮಾಡಿದ್ದಾರೆ. ಫುಲ್ಲು ನೋಡಿ ಹಾಕಿದ್ದೀನಿ. ಅವ್ರಿಗೆ ಪ್ರಾಬ್ಲಮ್ಸ್ ಇತ್ತಂತೆ ತುಂಬ. ಸೊ ಅವ್ರ ಮಗನಿಂದ ದುಡ್ಡು ಕೂಡ ಇಸ್ಕೊಂಡಿದ್ದಾರೆ. ಅವ್ರ ಮಗ ದುಡ್ಡು ಕೂಡ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ನನಗೆ ಇಷ್ಟು ಅಮೌಂಟ್ ಕೊಡು ಅಂತಲೂ ಕೇಳಿದ್ದಾರೆ. ಕೊಡ್ತೀನಿ ಅಂತಲೂ ಕೂಡ ಅವ್ರ ಮಗ ಹೇಳಿದ್ದಾರೆ. ಸೊ ಅವ್ರ ಪ್ರಾಬ್ಲಮ್ ಯಾವುದೋ ಒಂದು ರೀತಿಯಿಂದ ಸಾಲ್ವ್ ಆಗಿದೆ, ಅದು ಒಳ್ಳೆ ರೀತಿಯಲ್ಲಿ ದಾರಿ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ, ಅಂದರೆ ಕಮೆಂಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಇನ್ನೊಬ್ಬರು ಈ ಕಮೆಂಟ್ಸ್ನ ನೋಡಿಕೊಂಡು ಅವರು ಕೂಡ ಈ ಒಂದು ಕಷ್ಟದಲ್ಲಿ ಇರ್ತಾರೆ ಅಲ್ವಾ. ಮನುಷ್ಯ ಅಂತಂದಮೇಲೆ ಕಷ್ಟದಲ್ಲಿ ಇದ್ದೇ, ಅಂದರೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಅವರು ಕೂಡ ಈ ಒಂದು ಕಮೆಂಟ್ಸ್ನ ನೋಡಿಕೊಂಡು ಅವರು ಕೂಡ ಈ ಒಂದು ರೆಮಿಡಿನ ಮಾಡಿಕೊಂಡು ಅವರ ಕಷ್ಟಗಳನ್ನ ಕಳ್ಕೊಳ್ಳಿ ಅಷ್ಟೇ, ಓಕೆನಾ. ಹಾಗೆಯೇ ಸುಮಾರು ಜನ ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಅಂದರೆ ನಮಗೂ ಕೂಡ ಈ ರೀತಿ ಒಳ್ಳೇದಾಗ್ತಿದೆ ಮೇಡಮ್, ನೀವು ಹೇಳೋ ರೆಮಿಡಿಗಳನ್ನ ಎಲ್ಲರೂ ಕೂಡ ನಾನು ಮಾಡ್ತಾ ಇದ್ದೀವಿ, ನಾವು ಒಳ್ಳೇದಾಗ್ತಿದೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದಾರೆ. ಯಾರೇ ಕಮೆಂಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಗೈಸ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಅಂದರೆ ಆದಷ್ಟು ಲೈಕ್ ಮಾಡಿ, ಸರಿನಾ. ಲೈಕ್ ಅನ್ನೋದು ತುಂಬ ಕಮ್ಮಿ ಆಗಿದೆ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಒಂದು ಲೈಕಿಂದ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಂದರೆ ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ, ಆಯಿತಾ. ಅಂದರೆ ನಾನು ಲೈಕ್ಗಾಗಲಿ ಇಲ್ಲ ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ ಗಾಯ್ಸ್. ಅಂತಂದರೆ ನಮ್ಮಿಂದ ಇನ್ನೊಬ್ಬರು ಕಷ್ಟಕ್ಕೆ ಏನೋ ಒಂದು ಹೆಲ್ಪ್ ಆದರೆ ದೇವರು ನಮಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಅಲ್ವಾ. ಕಷ್ಟನ ನೀವು ನೋಡಿರ್ತೀರಾ, ನೀವು ಕೂಡ ಸಫರ್ ಪಟ್ಟಿರ್ತೀರಾ. ಪ್ರತಿಯೊಬ್ಬ ಮನುಷ್ಯ ಅಂತಂದಮೇಲೆ ಕಷ್ಟ ಅನ್ನೋದನ್ನ ದೇವರು ಕೊಟ್ಟಿರ್ತಾರೆ, ಆಯಿತಾ. ಅದೇ ರೀತಿ ಒಂದು ಒಳ್ಳೆ ರೀತಿಯಲ್ಲಿ, ಒಂದು ಒಳ್ಳೆ ದಾರಿನಲ್ಲಿ ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಅಂತಂದರೆ ಈ ರೀತಿ ರೆಮಿಡಿಗಳನ್ನ ತುಂಬ ದುಡ್ಡು ಖರ್ಚು ಮಾಡ್ದೇ ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ರೆಮಿಡಿಗಳನ್ನ ಮಾಡಿಕೊಂಡು, ಅಂದರೆ ಯೂಸ್ ಮಾಡಿಕೊಂಡು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡೋ ರೆಮಿಡಿಗಳಾಗಿರುತ್ತೆ, ಓಕೆನಾ. ಸೊ ಏನಂದರೆ ಗಾಯ್ಸ್, ನೀವು ಆದಷ್ಟು ಲೈಕ್ ಕೊಟ್ಟಷ್ಟು ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ. ಅಂದರೆ ಇದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಡೈಲಿ ನನ್ನ ವ್ಯೂವರ್ಸ್ ನೋಡೋರು ಇರ್ತಾರಲ್ವ, ಏನಪ್ಪ ಇದು ಎಲ್ಲಿದೆ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ಹೊಸೊಬ್ರು ನೋಡೋರು ಇರ್ತಾರಲ್ವ, ಅದಕ್ಕೋಸ್ಕರ ಅಷ್ಟೇ. ಅಂದರೆ ಗಾಯ್ಸ್, ಏನಾದರೂ ಹೊಸ್ದಾಗಿ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಹೇಗೆ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ನೀವು ಕೇಳೋದಾದರೆ, ಅಂದರೆ ನಿಮ್ಮ ಒಂದು ಲೈಕಿಂದ ಗಾಯ್ಸ್ ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಅವ್ರಿಗೇನೋ ಈ ಒಂದು ವಿಡಿಯೋ ರೀಚ್ ಆಗಿ ಅವ್ರಿಗೂ ಕೂಡ ಸಿಕ್ಕಿ ಈ ಒಂದು ವಿಡಿಯೋ, ಅವರು ಕೂಡ ಈ ಒಂದು ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ ಅನ್ನೋದು ನನ್ನ ಭಾವನೆ ಅಷ್ಟೇ, ಇನ್ನೇನೂ ಇಲ್ಲ, ಓಕೆನಾ. ಸೊ ಓಕೆ, ಆಯಿತು. ನೋಡಿದ್ರಲ್ಲ, ಅಂದರೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ಸ್ ಮಾಡಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ, ಓಕೆನಾ. ಅಂದರೆ ಗಾಯ್ಸ್, ನಾವು ಯಾವುದೇ ಒಂದು ನಂಬಿಕೆ ಇಟ್ಟು ರೆಮಿಡಿಗಳನ್ನ ಮಾಡಬೇಕು. ಇವಾಗ ಕಮೆಂಟ್ ಮಾಡಿದಾರಲ್ಲ, ಅವರು ಕೂಡ ಹೇಳಿದ್ದಾರೆ ನೋಡಿ, ನಂಬಿಕೆ ಅನ್ನೋದು ತುಂಬ ಬಹಳ ಮುಖ್ಯ ಆಗಿರುತ್ತೆ, ನಂಬಿಕೆ ಇಟ್ಟು ಮಾಡ್ಕೊಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ತುಂಬ ಜನ ಇದೇ ರೀತಿ ಕಮೆಂಟ್ ಮಾಡ್ತಾ ಇದ್ದೀರಾ. ಅಂದರೆ ನಾನು ಹೇಳೋದಿಷ್ಟೇ ಗಾಯ್ಸ್, ನೀವು ಒಂದು ರೆಮಿಡಿನ ಮಾಡಬೇಕಾದ್ರೂ ನಂಬಿಕೆ ಅನ್ನೋದು ತುಂಬಾ ಬಹಳ ಮುಖ್ಯ ಆಗಿರುತ್ತೆ, ಸರಿನಾ. ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೆಮಿಡಿ ಮಾಡಿದ ತಕ್ಷಣ ನಮ್ಗೆ ಒಳ್ಳೇದಾಗ್ಬಿಡುತ್ತಾ, ಈ ರೀತಿ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಏನಾದರೂ ರೆಮಿಡಿಗಳನ್ನ ಮಾಡಿದ್ರೆ ನಿಜವಾಗ್ಲೂ ಅದು ವರ್ಕೌಟ್ ಆಗಲ್ಲ, ನಿಮಗೆ ಗುಡ್ ರಿಸಲ್ಟ್ ಅಂತೂ ಸಿಕ್ಕೋದಿಲ್ಲ, ಸರಿನಾ. ಮತ್ತು ಮಹಾಲಕ್ಷ್ಮಿನ ನೆನಪು ಮಾಡಿಕೊಂಡು, ಅಂದರೆ ನೆನೆಸ್ಕೊಂಡು ನಂಬಿಕೊಂಡು ನಿಮ್ಮ ಮನೆ ದೇವ್ರನ್ನ, ನೀವು ಇಷ್ಟಪಡುವಂಥ ದೇವ್ರಗಳನ್ನ ನೀವು ನೆನಪು ಮಾಡಿಕೊಂಡು ರೆಮಿಡಿಗಳನ್ನ ಮಾಡ್ಕೊಳ್ಳಿ, ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ನಿಜವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ, ಓಕೆನಾ. ಸೊ ಇವತ್ತಿನ ವ್ಲಾಗಲ್ಲಿ ಗಾಯ್ಸ್, ನಾನು ಈ ಒಂದು ರೆಮಿಡಿ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಆಯಿತಾ. ನಿಮ್ಮ ಮನೆಯಲ್ಲಿ ಏನಾದರೂ ನಿಮಗೆ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ, ಬಡತನ ಇದ್ದರೆ, ಜೊತೆಗೆ ಆರೋಗ್ಯದ ಸಮಸ್ಯೆನೂ ಕೂಡ ಇದ್ದರೆ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಸರಿನಾ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ವೃದ್ಧಿ ಆಗ್ತಾ ಇಲ್ಲ, ಹಣಕಾಸು ಅನ್ನೋದು ನಿಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ₹1 ನಿಮಗೆ ನಿಲ್ತಾ ಇಲ್ಲ ಅಂತ ಅಂದರೆ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಸರಿನಾ. ಈ ಒಂದು ರೆಮಿಡಿನ ಗಾಯ್ಸ್ ನಾವು ಲವಂಗದಿಂದ ಮಾಡ್ಕೊಳ್ಬೇಕು, ಸರಿನಾ. ಲವಂಗನ ಕ್ಲೀನಾಗಿ ನೋಡ್ಕೊಂಡು ತೊಗೋಬೇಕು ನೀವು. ಅಂದರೆ ಹೇಳ್ತೀನಿ ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ರೆಮಿಡಿಯಿಂದ ಏನು ಯೂಸಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಅಂದರೆ ಗಾಯ್ಸ್,
ನಾನು ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ವೀಡಿಯೋ ಮಾಡಿ ಹಾಕಲ್ಲ. ನಾನು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೂ ಕೂಡ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ? ಸೊ ಹಾಗಾಗಿ ಒಂದು ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗ್ತಿದೆ ಎಲ್ಲರಿಗೂ. ಸೊ ನೀವು ಒಂದು ನಂಬಿಕೆ ಇಟ್ಕೊಂಡು ಮಾಡಿಕೊಂಡ್ರೆ ನಿಮಗೂ ಕೂಡ ನಿಜವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ, ಸರಿನಾ? ಈ ಒಂದು ರೆಮಿಡಿಯಿಂದ ಮನೆಯಲ್ಲಿ ಹಣ ಅನ್ನೋದು ವೃದ್ಧಿ ಆಗುತ್ತೆ. ಮನೆಯಲ್ಲಿ ನಿಮಗೆ ಹಣಕಾಸಿನ ತೊಂದರೆ ಏನಾದರೂ ಸಿಗಾಕೊಂಡಿದ್ದರೆ, ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಆಗ್ತಾ ಇದ್ದರೆ, ನೀವು ಹಣ ಅನ್ನೋದು ಸ್ಟ್ರಕ್ ಆಗ್ತಾ ಇದ್ದರೆ, ಅದನ್ನು ಕೂಡ ಒಬ್ಬರು ಕಮೆಂಟ್ ಮಾಡಿದರು, ಹಣ ಅನ್ನೋದು ಸ್ಟ್ರಕ್ ಆಗ್ತಿದ್ರೆ ಅದಕ್ಕೂ ಕೂಡ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ? ಸೊ ಗೈಸ್, ಈ ಒಂದು ರೆಮಿಡಿನ ನೀವು ಭಾನುವಾರ, ಮಂಗಳವಾರ, ಶುಕ್ರವಾರ ಈ 3 ದಿನದಲ್ಲಿ ನೀವು ಮಾಡ್ಕೊಳ್ಬಹುದು. ನಾಳೆ ಬಂದು ಭಾನುವಾರ ಇದೆ ಅಲ್ವಾ? ಸೊ ಈ ರೆಮಿಡಿನ ಮಾಡ್ಕೊಳ್ಳಿ, ತಪ್ಪದೇ ಮಾಡ್ಕೊಳ್ಳಿ, ಸರಿನಾ? ಅಂದರೆ ಈ ಒಂದು ರೆಮಿಡಿನ ನೀವು ಸಂಜೆ 6 ಗಂಟೆ ಒಳಗಡೆ ಮಾಡ್ಕೊಳ್ಬೇಕು, ಓಕೆನಾ? ಈ ಒಂದು ರೆಮಿಡಿಗೆ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಲವಂಗ. ನೋಡಿ, ಲವಂಗದಲ್ಲಿ ಮೊಗ್ಗಿದೆಯಲ್ಲ, ಈ ಮೊಗ್ಗು ಇರಬೇಕು. ಈ ಮೊಗ್ಗುನ ನೋಡಿಕೊಂಡು ನೀವು ತೊಗೋಬೇಕಾಗತ್ತೆ ಲವಂಗನ, ಹಂಗೆ ಕಟ್ಟಾಗಿರೋದು ಆ ಥರದ್ದೆಲ್ಲ ತೊಗೋಬೇಡಿ. ಒಂದು 3 ಲವಂಗನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಏಲಕ್ಕಿನ ನಾನು ತೊಗೊಂಡಿದ್ದೀನಿ. ಏಲಕ್ಕಿನೂ ಅಷ್ಟೇ ಕ್ಲೀನಾಗಿ ನೋಡಿಕೊಂಡು ತೊಗೊಳ್ಳಿ. ನಾನು ನಿಮಗೆ ರೆಮಿಡಿ ಮಾಡೋಕ್ಕೋಸ್ಕರ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಫುಲ್ಲು ಗ್ರೀನಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ, ಸರಿನಾ? 2 ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿ ಅನ್ನೋದು ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಇದಕ್ಕಿದೆ ಏಲಕ್ಕಿಗೆ. ಅದ್ರ ಜೊತೆಗೆ ಮತ್ತು ಮಹಾಲಕ್ಷ್ಮಿಗೆ ಏಲಕ್ಕಿ, ಲವಂಗ, ಮಸಾಲೆ ಐಟಮ್ಗಳು ಎಲ್ಲನೂ ಕೂಡ, ಉಪ್ಪು ಎಲ್ಲನೂ ಕೂಡ ತುಂಬಾ ಪ್ರಿಯವಾದುದಲ್ವಾ? ಸೊ ಅದಕ್ಕೆ ಈ ರೀತಿ ಏಲಕ್ಕಿನ 2 ಏಲಕ್ಕಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಗಾಯ್ಸ್, ನಾನಿಲ್ಲಿ ನೋಡಿ 1 ರೂಪಾಯಿದು 5 ಕಾಯಿನ್ಸ್ನ ತೊಗೊಂಡಿದ್ದೀನಿ, ಸರಿನಾ? 5 ತೊಗೋಬೇಕು, 5 ರೂಪಾಯಿ ತೊಗೋಬೋದಾ ಮೇಡಮ್ ಗೋಲ್ಡ್ ಕಾಯಿನ್ ಅಂತ ನೀವು ಕೇಳ್ಬೋದು. ಬೇಡ, ಈ ರೀತಿ 1 ರೂಪಾಯಿ ಕಾಯಿನ್ನ ನೀವು 5 ಕಾಯಿನ್ನ ತೊಗೋಬೇಕಾಗತ್ತೆ. 5 ಅನ್ನೋದನ್ನು ನಾವು ಪಂಚಭೂತಗಳಿಗೆ ಹೋಲಿಸ್ತೀವಿ ಅಲ್ವಾ? ಸೊ ಹಾಗೆಯೇ 1 ಅನ್ನೋದು ನಿಮ್ಮ ಅಂತಂದರೆ ನಿಮ್ಗೆ ಯಾವುದೇ ಒಂದು ಕೆಲಸ ಕೈ ಹಾಕಬೇಕಾದ್ರೂ ಕೂಡ ಸಿದ್ಧಿ ಮಾಡಲಿಕ್ಕೆ ಈ 1 ರೂಪಾಯಿ ಕಾಯಿನ್ ಅನ್ನೋದು ನಿಮಗೆ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಅದಕ್ಕೆ ನಾನಿಲ್ಲಿ 1 ರೂಪಾಯಿದು 5 ಕಾಯಿನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬನ್ನಿ ಈಗ ಯಾವ ರೀತಿ ರೆಮಿಡಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಕೆಂಪು ಬಣ್ಣದ ಬಟ್ಟೆನ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಚಿಕ್ಕದನ್ನ ತೊಗೊಳ್ಳಿ ಗಾಯ್ಸ್, ನಾನಿಲ್ಲಿ ದೊಡ್ಡದೇ ತೊಗೊಂಡಿದ್ದೀನಿ. ನೀವು ಅಂತಂದರೆ ಚಿಕ್ಕದು ಇಟ್ಕೊಳ್ಳಿ ಮನೆಯಲ್ಲಿ, ಸರಿನಾ? ರೆಮಿಡಿಗಳನ್ನ ಮಾಡಲಿಕ್ಕೆ ಅದು ಯೂಸ್ ಆಗುತ್ತೆ. ಇರಮ್ಮ ಒಂದು ನಿಮಿಷ, ಎತ್ಕೋ ಕಡೆ. ಇಲ್ಲಿ ನೋಡಿ, ನಾನು ಒಂದು ಕೆಂಪು ಬಣ್ಣದ ಬಟ್ಟೆನ ನಾನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 3 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಏಲಕ್ಕಿ ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ 5 ರೂಪಾಯಿ ಕಾಯಿನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಗಂಟು ಥರ ನೀವು ಮಾಡ್ಕೊಳ್ಬೇಕು. ನೋಡಿ ಗಾಯ್ಸ್, ಈ ಥರ ಒಂದು ಗಂಟನ್ನ ನೀವು ಮಾಡ್ಕೊಳ್ಬೇಕು, ಸರಿನಾ? ಗಂಟನ್ನ ಮಾಡಿಕೊಂಡು ಗಾಯ್ಸ್ ನೀವೇನು ಮಾಡಬೇಕು ಅಂತ ಅಂದರೆ, ಇದನ್ನು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇದನ್ನು ಇಟ್ಟುಬಿಟ್ಟು ನೀವು ಇದಕ್ಕೂ ಕೂಡ ಮೇಲ್ಗಡೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆನೂ ಕೂಡ ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೂ ಕೂಡ ಗಂಧದ ಕಡಿ ಆಗಿರಬಹುದು, ಕರ್ಪೂರ ಆಗಿರಬಹುದು, ಆರತಿನ ನೀವು ಇದಕ್ಕೂ ಕೂಡ ಬೆಳಗಬೇಕಾಗತ್ತೆ. ಹಾಗೆಯೇ ಸಂಕಲ್ಪನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇದೆ ತಾಯಿ, ನಮಗೆ ಒಳ್ಳೇದು ಮಾಡು, ಈ ರೀತಿ ನಮ್ಮ ಮನೆನ ಏಳಿಗೆ ಆಗೋ ರೀತಿ ಮಾಡು, ಹಣಕಾಸಿನ ಸಮಸ್ಯೆನ ದೂರ ಮಾಡು ತಾಯಿ, ನಿಮ್ಮ ಕಷ್ಟ ಏನಿದೆ ಗಾಯ್ಸ್ ಅದನ್ನು ಕೇಳ್ಕೊಳ್ಳಿ, ಸರಿನಾ? ನಾನು ಆಗಲೇ ಹೇಳ್ದಂಗೆ ಒಂದು ನಂಬಿಕೆ ಅನ್ನೋದು ತುಂಬಾ ಬಹಳ ಮುಖ್ಯ ಆಗಿರುತ್ತೆ, ಸರಿನಾ? ಹಾಗೆಯೇ ಇದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ಯೂಸ್ ಮಾಡುವಂಥ ಪರ್ಸ್ನಲ್ಲೂ ಕೂಡ ಇಟ್ಕೊಳ್ಬಹುದು. ಇಲ್ಲ ಅಂತಂದರೆ ಈ ಜೆಂಟ್ಸ್ಗಳಾಗಿದ್ದರೆ ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಪ್ಯಾಂಟಲ್ಲಿ ಇಟ್ಕೊಳ್ಳಿ. ಇದನ್ನು ಡೈಲಿ ನೀವು ಎಲ್ಲೇ ಹೋದರೂ ಕೂಡ ಈ ಗಂಟು ನಿಮ್ಮ ಜೊತೆನೇ ಇರಬೇಕು. ಪರ್ಸಲ್ಲೂ ಕೂಡ ಇಟ್ಕೊಳ್ಬಹುದು. ಯಾಕಂದರೆ ಇನ್ನೂ ಚಿಕ್ಕದು ಮಾಡ್ಕೊಳ್ಳಿ, ಆಯಿತಾ? ಈ ಬಟ್ಟೆನ ನೀವು ಇನ್ನೂ ಚಿಕ್ಕದು ತೊಗೊಂಡು ಕ್ಲೀನಾಗಿ ಇದನ್ನು ಕಟ್ಕೊಂಡು ನೀವು ಯೂಸ್ ಮಾಡುವಂಥ ಪರ್ಸ್ನಲ್ಲಿ ಇಟ್ಕೋಬೋದು. ಜೆಂಟ್ಸ್ ಆದರೆ ಅವರು ಕೂಡ ಅವ್ರ ಪರ್ಸಲ್ಲಿ ಇಟ್ಕೋಬೋದು. ಇಲ್ಲ ಅಂತಂದರೆ ಪ್ಯಾಂಟ್ ಜೇಬ್ನಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಕ್ಯಾಶ್ ಬಾಕ್ಸ್ನಲ್ಲಿ ಮನೆಯಲ್ಲಿ ಇಟ್ಟರು ಕೂಡ ತುಂಬಾ ಒಳ್ಳೆಯದು. ಯಾಕೆ ಈ ಥರ ಇಟ್ಕೊಳ್ಬೇಕು ಅಂತಂದರೆ, ಹಣ ಅನ್ನೋದು ನಿಮಗೆ ಆಕರ್ಷಣೆ ಆಗುತ್ತೆ. ಈ ಕೆಂಪು ಬಟ್ಟೆ ಅನ್ನೋದು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಜೊತೆಗೆ ಕೆಂಪು ಅನ್ನೋದು ಒಂದು ಹಣನ ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಈ ಕೆಂಪು ಬಣ್ಣಕ್ಕಿದೆ. ಅದರ ಜೊತೆಗೆ ನಾವು ಇದರೊಳಗಡೆ ಯೂಸ್ ಮಾಡಿರೋದು ಏನು ಹೇಳಿ, ಲವಂಗ, ಏಲಕ್ಕಿ ಅಲ್ವಾ? ಸೊ
ಅದಕ್ಕೆ ನಮಗೇನು ಮಾಡುತ್ತೆ ಅಂದರೆ ಹಣನ ಮ್ಯಾಗ್ನೆಟ್ ಥರ ಎಳೆಯುತ್ತೆ ಇದು, ಸರಿನಾ, ಈ ಒಂದು ಗಂಟನ್ನೋದು. ಅದ್ರ ಜೊತೆಗೆ ಕಾಯಿನ್ ಕೂಡ ನಾವು ಯೂಸ್ ಮಾಡಿದ್ದೀವಿ. 5 ಅನ್ನೋದು ಪಂಚಭೂತಗಳಿಗೆ ಹೋಲಿಸಿದ್ದೀವಿ ಅಲ್ವಾ, ಹೋಲಿಸ್ತಾರೆ ಅದನ್ನು. ಹಾಗೆಯೇ 1 ಅನ್ನೋದು ಕಾರ್ಯಸಿದ್ಧಿ ಆಗಲಿಕ್ಕೆ 1ನ್ನು ನಾವು ಯೂಸ್ ಮಾಡಿದ್ದೀವಿ. ಇದನ್ನೆಲ್ಲ ನಾವು ಯೂಸ್ ಮಾಡಿದಾಗ ನಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ. ಹಣ ಅನ್ನೋದು ಅಟ್ರ್ಯಾಕ್ಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ ಕೂಡ ಕ್ಲಿಯರ್ ಆಗುತ್ತೆ, ಸರಿನಾ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿ ಹಲವಾರು ವಿಡಿಯೋಸ್ನ ನಾನು ಮಾಡಿ ಹಾಕಿದ್ದೀನಿ ಗಾಯ್ಸ್, ಓಕೆನಾ. ಅದೆಲ್ಲಾದರೂ ಕೂಡ ನಾನು ವಿಡಿಯೋನ ಲಿಂಕನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಒಮ್ಮೆ ನೋಡಿ, ಅದನ್ನು ನೋಡಿಬಿಟ್ಟು ಚೆಕ್ ಮಾಡಿ. ಹಾಗೆಯೇ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಸರಿನಾ. ಟ್ರೈ ಮಾಡಿ. ನೀವು ಸುಮ್ಮನೆ ಹೊರಗಡೆ ಹೋಗಿ ದುಡ್ಡೆಲ್ಲ ವೇಸ್ಟ್ ಮಾಡ್ತೀರಾ ಅಂತಂದರೆ, ಆ ಪೂಜೆ ಈ ಪೂಜೆ ಅಂತ ಮಾಡಿಸ್ತೀರಾ, ಶಾಸ್ತ್ರಗಳನ್ನ ಕೇಳ್ತೀರಾ, ಅವರು ಸುಮ್ಮನೆ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ, ದುಡ್ಡನ್ನ ವ್ಯರ್ಥ ಮಾಡ್ಕೊಂಡು ಬರ್ತೀರಾ. ಒಬ್ಬೊಬ್ಬರಿಗೆ ರಿಸಲ್ಟ್ ಅಂತೂ ಸಿಗೋದಿಲ್ಲ. ಅವರೆಲ್ಲ ಸುಮ್ಮನೆ ಈ ರೀತಿ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ, ಓಕೆನಾ. ಹಾಗೆಯೇ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲೇ ನಿಲ್ಲಿಸಿರ್ತಾರೆ, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಮನೆನ ಕ್ಲೀನಾಗಿ ಇಟ್ಕೊಳ್ಳಿ. ಮನೆಯಲ್ಲಿ ಜಗಳ ಆಡೋದು, ಹಾಗೆಯೇ ಸುಮ್ಮನೆ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸೋದು, ಆ ಥರ ಎಲ್ಲ ಮಾಡೋಕ್ಕಂತೂ ಹೋಗಬೇಡಿ. ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸೋದು ಒಳ್ಳೆಯದಂತೂ ಅಲ್ಲ. ಇರಮ್ಮ ಒಂದು ನಿಮಿಷ, ಒಳ್ಳೆಯದಂತೂ ಅಲ್ಲ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ರೀತಿ ಚಿಕ್ಕ ಪುಟ್ಟ ರೆಮಿಡಿಗಳನ್ನ ನೀವು ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಕಷ್ಟಗಳಿಗೆ ಒಂದು ಮುಕ್ತಿನ ಪಡ್ಕೊಳ್ಳಿ, ಸರಿನಾ. ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕೇಳಿದ್ರೆ ಕಮೆಂಟ್ಸಲ್ಲಿ ನಾನು ಅದನ್ನು ಮಾಡ್ತೀನಿ, ಓಕೆನಾ. ಹಲವಾರು ಜನ, ತುಂಬ ಜನ ವೀಡಿಯೋಸ್ನ ಈ ರೀತಿ ಮಾಡಿ ಆ ರೀತಿ ಮಾಡಿ ಮೇಡಮ್, ನಮ್ಗೆ ಈ ರೀತಿ ಕಷ್ಟ ಇದೆ, ಆ ರೀತಿ ಕಷ್ಟ ಇದೆ, ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ. ಎಲ್ಲರಿಗೂ ಕೂಡ ನಾನು ಆನ್ಸರ್ನ ಮಾಡ್ತಿದ್ದೀನಿ. ಹಾಗೆಯೇ ವಿಡಿಯೋಸ್ ಕೂಡ ಮಾಡ್ತಿದ್ದೀನಿ, ಓಕೆನಾ. ಮತ್ತು ಮಹಾಲಕ್ಷ್ಮಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆಯೇ ಲೈಕ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಜೊತೆಗೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಹಾಗೆಯೇ ಶೇರ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ನೀವೇನೇನು ಕೇಳ್ಕೊಳ್ತೀರಾ ಎಲ್ಲ ಕೂಡ ನಿಮಗೆ ಸಿಗಲಿ. ಹಾಗೆಯೇ ಹಣಕಾಸು ಅನ್ನೋದು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಲಿ. ನಿಮ್ಮ ಕಷ್ಟಗಳು ಏನೇ ಕಷ್ಟ ಇದ್ರೂ ಕೂಡ ಕಳೀಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.